ಎಲ್ಲ ಬಂದ ಅವ್ರಿಗೆಲ್ಲ ಗಟ್ಟಿಯಾಗಿ ಇವತ್ತು ಹೋರಾಟ ಮುಖಾಂತರ ಹೇಳಿದಾಗ ಇಲ್ಲ ನಮ್ಗೆ ಏನು 10 ಕೋಟಿ ಕಿಮ್ಮತ್ತಾಗಲಿ 20 ಕೋಟಿ ಕಿಮ್ಮತ್ತಾಗಲಿ 50 ಕೋಟಿ ಕಿಮ್ಮತ್ತಾಗಲಿ ಹಣ ಬಂದ್ರೆ ಮಾತ್ರ ಭೂಮಿ ಕೊಡೋರ ಆ ರೀತಿ ತಾವ ಇವತ್ತು ಭೂ ಸ್ವಾಧೀನ ಪ್ರಕ್ರಿಯೆ ಮಾಡಬೇಕು, ಅಲ್ಲಿವರೆಗೆ ಇದನ್ನ ತಕ್ಷಣ ಎಲ್ಲ ವಾಪಸ್ ಬಂದ್ ಮಾಡಬೇಕು ಅನ್ನುವಂಥ ಚಟುವಟಿಕೆಯನ್ನು ಅವ್ರಿಗೆ ಗಟ್ಟಿಯಾಗಿ ಹೇಳಿದಾಗ ಆ ಹೋರಾಟ ಮುಖಾಂತರ ಅದನ್ನು ಅವರ ತಕ್ಷಣ ಇಲ್ಲ ನಾವು ಸಂಪೂರ್ಣ ರೈತರಿಗೆ ಹಣ ಏನು ಯೋಗ್ಯವಾದ ಹಣ ಸಿಗೋರಿಗೆ ಏನೂ ಕೂಡ ಕೆಲಸ ಮಾಡೋದಿಲ್ಲ ಅಂತೇಳಿ ಗಟ್ಟಿಯಾಗಿ ಭರವಸೆಯನ್ನು ಕೊಟ್ಟರು. ಆ ಕಾರಣಕ್ಕಾಗಿ ಅದನ್ನು ಕೆಲಸ ಮತ್ತು ಇದು ಹನುಮಾನ್ ಏತ್ ನೀರಾವರಿ, ಕೊಟಬಾಗಿ ಮತ್ತು ಶಿವಶಕ್ತಿ ಮತ್ತು ಅದೇ ರೀತಿಯಾಗಿ ಕರಗಾಂವ್ ಏತ್ ನೀರಾವರಿ ಇರ್ಬೋದು, ಮತ್ತು ಅದೇ ರೀತಿಯಾಗಿ ನಮ್ಮದು ಇನ್ನೊಂದು CBC ಸುಲ್ತಾನ್ಪುರ್ ನೀರಾವರಿ ಇರ್ಬೋದು. ಇವೆಲ್ಲ ನೀರಾವರಿಗಳ ಬಗ್ಗೆ ಗಂಭೀರವಾಗಿ ಇವತ್ತು ಅಧಿಕಾರಿಗಳಿಗೆ ಒತ್ತಾಯ ಮಾಡಿರ್ತಕ್ಕಂಥ ಕೆಲವು ತಮ್ಮ ಮಟ್ಟದಾಗಿರ್ತಕ್ಕಂಥ ಬಗೆಹರಿಸಿ ಕೆಲವು ಪೈಲ ಇನ್ನು ನೀರಿನ ಲೊಕೇಶನ್ ಇವ ಹಲವಾರುಗಳನ್ನ ಸರ್ಕಾರ ಕಳಿಸ್ತಕ್ಕಂಥದ್ದು ಕೂಡ ಮಾಡ್ರಿ ಅಂತ ಹೇಳಿದೀವಿ. ನಾವೆಲ್ಲ ಕೂಡ ರೈತರು ಏನು ತೀರ್ಮಾನ ಮಾಡಿದಪ್ಪ ಅಂದ್ರೆ ಈ ಶಾಸಕರು ಮತ್ತು ಮಂತ್ರಿಗಳು, ಜಿಲ್ಲಾ ಉಸ್ತುವಾರಿಯವರು, ಈ ಭಾಗದ ಯಾರ್ಯಾರು ಶಾಸಕರದಾರೋ ಅವ್ರಿಗೆ ಕೆಲವೇ ದಿವಸದಾಗ 10-15 ದಿವಸನಾಗ ಈ ಎಲ್ಲ ಯೋಜನೆಗೆ ಏನಾರ ಬಜೆಟ್ ಮಾಡ್ಕೊಂಬಂದ್ರು ಭಾಳ ಯೋಗ್ಯ. ಆಗಲಿಲ್ಲಪ್ಪ ಅಂದ್ರೆ ಇವತ್ತು 3-4-5 ತಾಲೂಕದ ಒಂದು 10-20 ಸಾವಿರ ರೈತರು ಹೋಗಿ